ಹಲೋ ಎವ್ರಿವನ್, ವೆಲ್ಕಮ್ ಟು ಕೋಡರ್ಸ್ 21 ಟ್ಯುಟೋರಿಯಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ವಿಲ್ ಫೋಕಸ್ ಆನ್ ರಿಲೇಷನಲ್ ಆಪರೇಟರ್ಸ್. ಸೊ ದೆನ್ ವಾಟ್ ಆರ್ ರಿಲೇಷನಲ್ ಆಪರೇಟರ್ಸ್? ರಿಲೇಷನಲ್ ಆಪರೇಟರ್ ಇನ್ ಜಾವಾ ಆರ್ ಯೂಸ್ ಟು ಕಂಪೇರ್ ಟೂ ವ್ಯಾಲ್ಯೂಸ್ ಅಂಡ್ ಡಿಟರ್ಮೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್. ಹಂಗಂದ್ರೆ ಎರಡು ವ್ಯಾಲ್ಯೂನ ಕಂಪೇರ್ ಮಾಡಿ ಈಕ್ವಾಲಿಟಿ ಇದೆಯಾ ಅಥವಾ ಗ್ರೇಟರ್ ಲೆಫ್ಟ್ ಹ್ಯಾಂಡ್ ವ್ಯಾಲ್ಯೂ ರೈಟ್ ಹ್ಯಾಂಡ್ ವ್ಯಾಲ್ಯೂ, ಎರಡು ವ್ಯಾಲ್ಯೂ ಅಂತಂದರೆ ಲೆಫ್ಟ್ ಹ್ಯಾಂಡ್ ವ್ಯಾಲ್ಯೂ ರೈಟ್ ಹ್ಯಾಂಡ್ ವ್ಯಾಲ್ಯೂ ಅಂತ ಅಂದ್ಕೊಳ್ಳಿ. ಚಿಕ್ಕದು ದೊಡ್ಡದು, ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅನ್ನೋ ಒಂದು ಕಂಪ್ಯಾರಿಸನ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಆಪರೇಟರ್ಸ್ನ ರಿಲೇಷನಲ್ ಆಪರೇಟರ್ಸ್ ಅಂತ ಕರಿತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕೀಪ್ ಇನ್ ಮೈಂಡ್, ಇನ್ ದ ಲೈನ್ ನಂಬರ್ 9 ನೀವು ನೋಡ್ಬೋದು, ಈ ದೀಸ್ ಆಪರೇಟರ್ಸ್ ಆಲ್ವೇಸ್ ರಿಟರ್ನ್ ಬೂಲಿಯನ್ ರಿಸಲ್ಟ್ ಐದರ್ ಟ್ರೂ ಆರ್ ಫಾಲ್ಸ್. ಸೊ ಈ ಎಕ್ಸ್ಪ್ರೆಷನ್ನ ಟೂ ವ್ಯಾಲ್ಯೂ ಮಧ್ಯೆ ಯೂಸ್ ಮಾಡಿದಾಗ ನೀವು ಈ ಆಪರೇಟರ್ಸ್ನ ಕಂಪೇರ್ ಮಾಡಿ ನಿಮಗೆ ಆಲ್ವೇಸ್ ಟ್ರೂ ಅಥವಾ ಫಾಲ್ಸ್ ಮಾತ್ರನೇ ರಿಸಲ್ಟ್ ಆಗಿ ರಿಟರ್ನ್ ಮಾಡುತ್ತೆ, ಬೂಲಿಯನ್ ವ್ಯಾಲ್ಯೂ. ಅದೇ ರೀತಿಯಾಗಿ ಲೈನ್ ನಂಬರ್ 11 ನೀವು ಅಬ್ಸರ್ವ್ ಮಾಡ್ಬೋದು. ಟೋಟಲ್ ಆಗಿ there are 6 ರಿಲೇಷನ್ ಆಪರೇಟರ್ಸ್ ಇನ್ ಜಾವಾ. ಫಸ್ಟ್ ಒನ್ ಏನು, ಇದು ಗ್ರೇಟರ್ ದ್ಯಾನ್ ಸಿಂಬಲ್. ಲೆಫ್ಟ್ ಹ್ಯಾಂಡ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ರೈಟ್ ಹ್ಯಾಂಡ್ ವ್ಯಾಲ್ಯೂನ ಅನ್ನೋದು ಚೆಕ್ ಮಾಡುತ್ತೆ. ಇದು ಲೆಸ್ ದ್ಯಾನ್, ದೆನ್ ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು ಆ್ಯಂಡ್ ಡಬಲ್ ಈಕ್ವಲ್ಸ್. ಇಟ್ ಚೆಕ್ಸ್ ಇದು ಟೂ ವ್ಯಾಲ್ಯೂಸ್ ಎರಡು ಈಕ್ವಲ್ ಇದೆಯಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಇದು ನಾಟ್ ಈಕ್ವಲ್ಸ್, ಇಟ್ ಶುಡ್ ನಾಟ್ ಬಿ ಈಕ್ವಲ್. ಇವೆರಡು ನಾಟ್ ಈಕ್ವಲ್ ಅಂದಾಗ ಟ್ರೂ ಅಂತ ರಿಟರ್ನ್ ಮಾಡು ಅನ್ನೋದು. ಈ ಕಂಡೀಷನ್ಸ್, ಈ 6 ಕಂಡೀಷನ್ಸ್ ಏನಿದೆ ಇದು, ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಟ್ರೂ ಅಂತ ರಿಟರ್ನ್ ಮಾಡುತ್ತೆ. ಇಫ್ ನಾಟ್ ಸ್ಯಾಟಿಸ್ಫೈ ದೆನ್ ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ. ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಏನು ಮಾಡಿದ್ದೀನಿ ನಾನು, ಈ ಲೈನ್ ನಂಬರ್ 13 ನೀವು ನೋಡ್ಬೋದು, ರೈಟ್? ಸೊ ಈ 14 ಎಲ್ಲ ಲೆಫ್ಟ್ ಹ್ಯಾಂಡ್ ವ್ಯಾಲ್ಯೂ ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ, ಸೆಂಟ್ರಲ್ ಆಪರೇಟರು, ದೆನ್ ರೈಟ್ ಹ್ಯಾಂಡ್ ವ್ಯಾಲ್ಯೂ. ದಿಸ್ ಇಸ್ ದ ಸಿಂಟ್ಯಾಕ್ಸ್. ಇಲ್ಲಿ ಈ 25ನ ಏನು ಮಾಡ್ತೀನಿ ಅಂತಂದರೆ 24 ಅಂತ ಮಾಡ್ತೀನಿ. ಸೊ ನೀವು ಹೇಳಿ, ಇಸ್ 24 ಲೆಸ್ ದ್ಯಾನ್ ಇಸ್ ಈಕ್ವಲ್ ಟು 25? ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬಿಡುತ್ತೆ, ರೈಟ್? ಎಸ್, ಟ್ರೂ ಅಂತ ರಿಟರ್ನ್ ಮಾಡುತ್ತೆ. ಅದೇ 25 ಹಾಕಿ, 25 ಅಂತ ಹಾಕಿ, ಇವಾಗ 25 ಲೆಸ್ ದ್ಯಾನ್ ಅಂತೂ ಅಲ್ಲ, ಬಟ್ ಈಕ್ವಲ್ ಇದೆ ತಾನೆ? ಕರೆಕ್ಟ್. ಸೊ ಆದ್ದರಿಂದ ಇದು ಟ್ರೂ ಪ್ರಿಂಟ್ ಮಾಡುತ್ತೆ. ಅದೇ ಇದನ್ನ 25 ತೆಗೆದ್ಬಿಟ್ಟು 26 ಆದರೆ ಇದು ಫಾಲ್ಸ್ ರಿಟರ್ನ್ ಮಾಡುತ್ತೆ. ಅರ್ಥ ಆಯ್ತಾ? ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ವ್ಯಾಲ್ಯೂನ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಕಂಪ್ಯಾರಿಸನ್ ಏನಿದೆ ಆಪರೇಟರ್ಸ್, ಅದನ್ನು ರಿಲೇಷನಲ್ ಆಪರೇಟರ್ಸ್ ಅಂತ ಕರಿತೀವಿ. ಈ ರಿಲೇಷನಲ್ ಆಪರೇಟರ್ಸ್ನ ನಾವು ಬೇಸಿಕಲಿ ಕಂಡೀಷನಲ್ ಆಪರೇಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಮೀನ್ಸ್ ಇಫ್ ಕಂಡೀಷನ್, ವೈಲ್ ಲೂಪ್, ಈ ಲೂಪ್ಸ್ ಒಳಗಡೆ ನಾವು ಬೇಸಿಕಲಿ ಈ ಕಂಡೀಷನ್ ಯೂಸ್ ಮಾಡ್ತೀವಿ ಅಂಟಿಲ್, ಬಿಕಾಸ್ ಇಟ್ರೇಷನ್ ಮಾಡಬೇಕಾದ್ರೆ ಆ ಲೂಪ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರನೇ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದೋಸ್ ಕೈಂಡ್ ಆಫ್ ಸಿಟಿ ಅದನ್ನು ಮುಂದೆ ಬರೋಂಥ ವಿಡಿಯೋದಲ್ಲಿ ನೋಡೋಣ. ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್ ರಿಲೇಷನಲ್ ಆಪರೇಟರ್ಸ್ ಆರ್ ಯೂಸ್ ಟು ಕಂಪೇರ್ ಟೂ ವ್ಯಾಲ್ಯೂಸ್. ಸೊ ಲೈನ್ ನಂಬರ್ 17 ಮತ್ತು 19 ನಾನು ಏನು ಮಾಡಿದ್ದೀನಿ, ಎರಡು ವ್ಯಾಲ್ಯೂನ ತೊಗೊಂಡಿದ್ದೀನಿ, ಎ ಮತ್ತು ಬಿ ಅಂತ ಡಿಫೈನ್ ಮಾಡಿ 10 and 20 ಅಂತ ಹಾಕಿದ್ದೀನಿ. ಲೆಟ್ಸ್ ಡಿಬಗ್ ದಿಸ್ ಪ್ರೋಗ್ರಾಮ್. ಡಿಬಗ್ ಆಸ್ ಜಾವಾ ಅಪ್ಲಿಕೇಶನ್. ಸೊ ಕಂಟ್ರೋಲ್ ಬಂದು ಲೈನ್ ನಂಬರ್ 20ಗೆ ಬಂತು, ರೈಟ್? ಸೊ ಇಲ್ಲಿ ಎ ಏನಿದೆ, ಎ 10 ಅಸನ ಇದೆ, ಮತ್ತು ಬಿ ಏನಿದೆ 20 ಅಸನ ಇದೆ. ಈಸ್ ಎ ಗ್ರೇಟರ್ ದನ್ ಬಿ? ನೋ, ಇಟ್ ಇಸ್ ಫಾಲ್ಸ್. ಸೊ ಔಟ್ಪುಟ್ ನಮ್ಗೆ ಏನು ಪ್ರಿಂಟ್ ರಿಟರ್ನ್ ಮಾಡುತ್ತೆ? ಫಾಲ್ಸ್. F6 ಪ್ರೆಸ್ ಮಾಡಿ ನೋಡಿ, ಫಾಲ್ಸ್ ಬಂತು. ನೆಕ್ಸ್ಟ್ ಲೈನಲ್ಲಿ 21ಅಲ್ಲಿ ಲೆಸ್ ದ್ಯಾನ್ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀನಿ. ಈಸ್ ಎ 10 ಇದೆ, ಬಿ 20 ಇದೆ, ರೈಟ್? ಸೊ ಈಸ್ ಎ ಲೆಸ್ ದ್ಯಾನ್ ಬಿ? ದೆನ್ ಪರ್ಫೆಕ್ಟ್, ಇಟ್ ಈಸ್ ಟ್ರೂ. ಇಟ್ ಹ್ಯಾಸ್ ಟು ರಿಟರ್ನ್ ಟ್ರೂ ನೌ. F6 ಪ್ರೆಸ್ ಮಾಡಿ. ಅದೇ ರೀತಿ ನೋಡಿ, ಎ ಲೆಸ್ ದ್ಯಾನ್ ಇಸ್ ಈಕ್ವಲ್ ಟು 15? ಹೌದು. ಇನ್ನೊಂದನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋ ಏನಂತಂದ್ರೆ, ಇಟ್ಸ್ ನಾಟ್ ದಟ್ ಯು ವಿಲ್ ಬಿ ಕಂಪೇರಿಂಗ್ ದ ವೇರಿಯಬಲ್ಸ್, ಇಟ್ಸ್ ಆಲ್ಸೋ ಇಟ್ ಈಸ್ ಅಲೌಡ್ ಟು ಕಂಪೇರ್ ದ ವ್ಯಾಲ್ಯೂಸ್ ಆಲ್ಸೋ. ನೀವು ಎರಡು ವ್ಯಾಲ್ಯೂನೇ ಹಾಕ್ಬಿಟ್ಟು ಕಂಪೇರ್ ಮಾಡ್ಬೋದು, ಒಂದು ವೇರಿಯಬಲ್ ಹಾಕ್ಬಿಟ್ಟು ಇನ್ನೊಂದು ವ್ಯಾಲ್ಯೂ, ಒಂದು ನಂಬರ್ ಹಾಕ್ಬಿಟ್ಟು ಕಂಪೇರ್ ಮಾಡ್ಬೋದು, ರೈಟ್? ಈ ಲೈನ್ ನಂಬರ್ 22 ಅದನ್ನೇ ಮಾಡ್ತಾ ಇದ್ದೀವಿ. ಇದು ಟ್ರೂ ಆಗಿ ಪ್ರಿಂಟ್ ಆಗುತ್ತೆ. F6 ಪ್ರೆಸ್ ಮಾಡಿ, ಪರ್ಫೆಕ್ಟ್. ಆ್ಯಂಡ್ ನೆಕ್ಸ್ಟ್ ಒಂದು ಬಿ 20 ಇದೆ, ನೋ, ಗ್ರೇಟರ್ ದ್ಯಾನ್ ಇಸ್ ಈಕ್ವಲ್ ಟು, ನೋ, ಇಟ್ ಈಸ್ ಫಾಲ್ಸ್ ಪ್ರಿಂಟ್ ಆಗುತ್ತೆ. ಆ್ಯಂಡ್ ಎ ಡಬಲ್ ಈಕ್ವಲ್ಸ್ 10, ಎ 10 ಇದೆ ರೈಟಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಹೈಲೈಟ್ ಆಗಿರೋದು ಇದು 10 ಇದೆ. ಸೊ ಟ್ರೂ ಪ್ರಿಂಟ್ ಆಗಬೇಕು, ಪರ್ಫೆಕ್ಟ್. ಆ್ಯಂಡ್ ಬಿ ನಾಟ್ ಈಕ್ವಲ್ 10, ಕರೆಕ್ಟ್. ಬಿ 20 ಇದೆ, ಎ 10 ಇದೆ, ಇದು ಟ್ರೂ ಪ್ರಿಂಟ್ ಆಗಬೇಕು, ರೈಟ್? ದಿಸ್ ಹೌ ಇಟ್ ಇಸ್. ಸೊ ಒನ್ ಮೋರ್ ಥಿಂಗ್ ಏನು ಮಾಡೋಣ ಅಂತಂದರೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇನ್ನು ಯಾವ್ಯಾವ ರೀತಿ ಬರೀ ಒಂದು ಸಿಂಗಲ್ ಆಪರೇಷನ್ ಎಕ್ಸ್ಪ್ರೆಷನ್ ಮಾತ್ರ ಯೂಸ್ ಮಾಡ್ತೀವಿ ಅಥವಾ ಮಲ್ಟಿಪಲ್ ಯೂಸ್ ಮಾಡಿದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಬರೀತೀನಿ ನೋಡಿ. ಲೆಸ್ ಸೇ ಮ್ಯಾರೇಜ್ ಈಸ್ ಅಲೌಡ್. ಮ್ಯಾರೇಜ್ನ ಸಿಂಪಲ್ ಎಕ್ಸಾಂಪಲ್ ಆಗಿ ತೊಗೊಳೋಣ. ನಾನೇನು ಮಾಡ್ತೀನಿ, 8 ಬಾಯ್ ಏಜ್ ಅಂತ ತೊಗೊಂಡ್ಬಿಟ್ಟು ಏನಂತ ಹಾಕ್ತೀನಿ, ಬಾಯ್ ಏಜು ಮೇ ಬಿ ಒಂದು 21 ಅಂತ ಹಾಕ್ತೀನಿ. ಬಾಯ್ ಏಜು 21 ಅಂತ ಹಾಕ್ತೀನಿ. ಬಾಯ್ ಏಜ್ ಇಸ್ ಈಕ್ವಲ್ ಟು 21. ಅದೇ ರೀತಿ ಗರ್ಲ್ ಏಜ್, GIRL, ಗರ್ಲ್ ಏಜ್ ಇಸ್ ಈಕ್ವಲ್ ಟು 19 ಅಂತ ಹಾಕ್ತೀನಿ, ಕರೆಕ್ಟ್? ಸೊ ಇವಾಗ ಏನು ಮಾಡ್ತೀನಿ, ಇಫ್
ನಾನು ಹೇಳಿದಾಗೆ ಟು ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಆಗಿ. ಅದನ್ನು ಯೂಸ್ ಮಾಡಬೇಕು ಅಂತಂದರೆ ನಮಗೆ ಕಂಡೀಷನಲ್ ಆಪರೇಟರ್ಸ್ ಬೇಕಾಗುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಬರೋಂಥದ್ದನ್ನು ನೋಡೋಣ. ಫಸ್ಟ್ ನಾವು ಇವಾಗ ಏನು ಮಾಡಿ, ಬಾಯ್ ಏಜ್, ಇಫ್ ಬಾಯ್ ಏಜ್ ಏನಿದೆ ಅದು ಗ್ರೇಟರ್ ದ್ಯಾನ್ is equal to, ಗ್ರೇಟರ್ ದ್ಯಾನ್ 21 ಇರ್ಬೋದು, ಅದ್ರ ಮೇಲೆ ಇರ್ಬೋದು. and this is called conditional operator. We'll see in the next video. And girl age should be greater than or is equal to 18. ಸೊ ಈ ತರ ಇದ್ರೇನು ಮ್ಯಾರೇಜ್ ಆರ್ ಅಲೌಡ್ ಅಂತ ಪ್ರಿಂಟ್ ಮಾಡ್ತೀನಿ ಸಾಕು. ಓಕೆ, ಅಲೌಡ್. ಇದು ಈ ಕಂಡೀಷನಲ್ ಆಪರೇಟರ್ ಇದು ಹೆಂಗಪ್ಪ ಅಂತಂದ್ರೆ, ಇಫ್ ಕಂಡೀಷನ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಬೇಸಿಕಲಿ ವಿ ಕಾಲ್ ಇಟ್. ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ, ಎರಡೂ ಟ್ರೂ ಆದರೆ ಮಾತ್ರ ಈ ಲೈನ್ ಪ್ರಿಂಟ್ ಆಗುತ್ತೆ. ಲೆಟ್ಸ್ ಸೇ ರನ್ ದಿಸ್ ಪ್ರೋಗ್ರಾಮ್, ರನ್ ಆಸ್ ಜಾವಾ ಅಪ್ಲಿಕೇಶನ್. ನೋಡಿ ಅಲೌಡ್ ಅಂತ ಪ್ರಿಂಟ್ ಆಯ್ತು, ರೈಟ್. ವಿಲ್ ಸಿ ಮೋರ್, ಇನ್ನೂ ತುಂಬ ಡೀಟೇಲ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೋ ಫಾರ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್, ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ರಿಲೇಷನಲ್ ಆಪರೇಟರ್ಸ್ ಅಂದರೆ ಏನು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬರೋಂಥ ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಗೈಸ್, ಗುಡ್ ಡೇ.